ನಮಸ್ತೆ. 26/8/2026 ಬುಧವಾರ. ಸೂರ್ಯೋದಯ ಇವತ್ತಿನ ದಿನ 6 ಗಂಟೆ 8 ನಿಮಿಷಕ್ಕೆ. ಸೂರ್ಯ ಅಸ್ತಮನ ಸಂಜೆ 6:34. ಇವತ್ತಿನ ತಿಥಿ ತ್ರಯೋದಶಿ 7:59ವರೆಗೂ. ಆನಂತರ ಚತುರ್ದಶಿ ಸ್ಟಾರ್ಟ್ ಆಗುತ್ತೆ. ಚತುರ್ದಶಿ ದಿನ ಪೂರ್ತಿ ಇರುತ್ತದೆ. ಚತುರ್ದಶಿ ಮುಗಿದ ಮೇಲೆ ಬರೋದು ಹುಣ್ಣಿಮೆ. ಹಂಗಾಗಿ ನಾಳೆನೇ ಚತುರ್ದಶಿ ಮುಗೀತದೆ. ಇವತ್ತಿನ ನಕ್ಷತ್ರ ಶ್ರವಣ. ರಾತ್ರಿ 12:48ವರೆಗಿದೆ. 12:48ವರೆಗೂ ಕಾರ್ಯಸಿದ್ಧಿ ಉಂಟು, ರಾಜ್ಯ ಸನ್ಮಾನವಿದೆ, ಹಂಗಾಗಿ ಶುಭವಾಗಿದೆ. ಮತ್ತೆ ರಾತ್ರಿ 12:48ನ ಮೇಲೆ ಧನಿಷ್ಠ ನಕ್ಷತ್ರ ಬರುತ್ತದೆ. ಅದು ಸ್ವಲ್ಪ ಮಿಕ್ಸ್ ಇದೆ, ಬರೀ ಒಂದು 40% ಮಾತ್ರನೇ ಶುಭವಾಗಿದೆ. ಅಂದರೆ ಅದು ರಾತ್ರಿ, ಹಂಗಾಗಿ ಯೋಚನೆ ಇಲ್ಲ. ಹಂಗಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶುಭಕರವಾಗಿದೆ. ಅದರಲ್ಲೂ ಇರೋದರಲ್ಲೇ ಶುಭ ಸಮಯಗಳು ಹೆಂಗೆ ಅಂತಂದರೆ 6:08ರಿಂದ 7:40, 9:42ರಿಂದ 11:54, ಮಧ್ಯಾಹ್ನ 1:57ರಿಂದ ಬೆಳಗಿನ ಜಾವ 4:40. ಸರಿ, 100% ಅಶುಭ ಸಮಯವನ್ನು ನೋಡೋಣ. 7:42 ಮೇಲೆ 9:15ವರೆಗೂ ಯಮಕಂಡ ಕಾಲವಿದೆ. 7:59ನ ಮೇಲೆ 9:40ವರೆಗೂ ಮೃತ್ಯು ಇದೆ. ಹಂಗಾಗಿ ಈ ದಿನದಲ್ಲಿ 7:59 ಅಂದರೆ ಯಮಕಂಡ ಕಾಲ ಇರುವ ಸಮಯದಲ್ಲೇ ಮೃತ್ಯುವನ್ನು ಸೇರುತ್ತದೆ. ಆದ್ದರಿಂದ ಗಮನ. ಮತ್ತು 11:56ನ ಮೇಲೆ 12:46ವರೆಗೂ ದುರ್ಮುಹೂರ್ತ. ಅದೇ ಸಮಯದಲ್ಲಿ ದುರ್ಮುಹೂರ್ತ ಮುಗಿಯುವಷ್ಟರಲ್ಲೇ ರಾಹು ಕಾಲವು ಬರುತ್ತದೆ. ಅಂದರೆ 12:21ರಿಂದ 1:55ವರೆಗೂ ರಾಹು ಕಾಲವಿದೆ. ಬೆಳಗಿನ ಜಾವ 4:42 ಮೇಲೆ ಬೆಳಗ್ಗೆವರೆಗೂ ವಿಷಕಾಲವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಅವಾಯ್ಡ್ ಮಾಡುವಂಥದ್ದು, ನಡೆಸುವಂಥದ್ದನ್ನು ನೋಡಿಕೊಳ್ಳಿ. ಇವತ್ತು ದಿನ ಪೂರ್ತಿ ಇದೆ ಮಕರ ರಾಶಿ. ಬೆಳಿಗ್ಗೆ 6:08ರಿಂದ 11:53ವರೆಗೂ ಶ್ರವಣ ನಕ್ಷತ್ರ 2ನೇ ಪಾದ. 11:53ನ ಮೇಲೆ 6:21 ಸಂಜೆಯವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗಿನ ಜಾವದ ಅಂದರೆ 4:48ವರೆಗೂ ಶ್ರವಣ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶ್ರವಣ ನಕ್ಷತ್ರವು ಮುಗಿತದೆ. ಅಲ್ಲಿಂದ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ಹಂಗಾಗಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.